ಹುಡುಗಿ ಹುಡುಗಿ ಹೌದ ಹುಡುಗಿ ಹೋದ ಮೇಲೆ ಬರ್ತಾವ ಗುಡಿಗೆ ಹಾ ಬರ್ತಾವ್ರಿಯಪ್ಪ ಗುಡಿಗೆ ಹರಿಕೆ ಮಾಡಿ ಇವು ಇದ್ದಟ್ಟ ಬಂದಾರ ಬಡ್ಕೋತಾವ ಹಣಿಗಿ ಹಾ ಬಡ್ಕೋತಾರಪ್ಪ ಹಣಿಗಿ ದೇವರಿಗೆ ಬೇಡ್ಕೊಂಡ ಬಂಡಾರ ಬಡ್ಕೋತಾವ ಹಣಿಗಿ ಏನು ಭಕ್ತಿ ಬೇಡ್ಕೋತಾವ್ರಿ ದೇವ್ರಿಗೆ ಬಡ್ಕೋತಾವ್ರಿ ಹಣಿಗಿ ಅವನಿಗೆ ಹೆಂಗ್ ಬೇಡ್ಕೊಳಕ್ ಬರ್ತಕ್ಕ ನಿನ್ ದೇವ್ರ ಕಡೆನ ಬರ್ಬೇಕಲ್ಲ ಹೌದು ಹೌದು ಇರ್ಲಿ ನೇರವಾಗಿ ವಿಷಯಕ್ಕೆ ಬರೋಣ ಅದ ಪರಮಾತ್ಮ ಹೆಂಗದಾನ ಹೆಂಗದಾನ್ರಿಪ್ಪ ದೇವರ ಹೆಂಗದಾನ ಮತ್ತ ಭಕ್ತ ಹೆಂಗದಾನ ಇಲ್ಲಿ ವಿಶ್ಲೇಷಣೆ ನಡೆದ ವ್ಯವಹಾರಗಳ ಹೌದು ಇದ್ರೊಳಗ ನಮ್ಮ ಮಾಸ್ತರ ನೀವು ನಮ್ಮದ್ಯಾಕೆ ಮಾಡಾಕತ್ತೇರಿ ಹಾ ಬಿತ್ತಾನ ಭೂಮಿ ನಮ್ಮದು ಯಾಕೆ ಮಾಡಾಕ್ತಾರೆ ನಿಮ್ಮದು ಕೊಟ್ಟೈತೆ ಆಸ್ತಿ ನಿಮ್ಮ ಆಸ್ತಿ 16 ಕೂರಿಗೆ ಹಿಡ್ದಾರ ಈಗ ಹೌದು 8 ಕೂರಿಗೆ ಮೇಲೆ ಯಾಕೆ ಬಂದಾರೆ ಅಂತ ಕೇಳಾಕ್ತಾರ ಅವ್ರ ಹೌದಲ್ಲ ಮತ್ತೇನು ಇದಕ್ ಬಿಟ್ಟು ಬ್ಯಾರೆ ಅನ್ಸಕ್ತೈತೆ ಏನಿಲ್ರಿಪ್ಪ ಹೌದು ಇರ್ಲಿ ಹಾ ವಿಷಯ ಸರ್ ಚಂದ ಮಾತಾಡ್ರಿ ತೋತಕ ನಾವು ಕೇಳಿದೀವಿ ಅವ್ರ ಬಾಯಿಲಿ ನೀವು ಕೇಳಿರಿ ಎಲ್ಲ ಜನ ಕೇಳೈತಿ ಹೌದು ಮೂಗು ಕೊಟ್ಟಾನಪ್ಪ ನಿನ್ನ ದೇವ್ರ ಕರೆ ಸತ್ತೈತಿ ಮುಗ್ಮಟ್ಟಿದ್ರ ಅದಕ್ಕೆ ಶೃಂಗಾರ ಐತಿ ಮುತ್ತತನಕ್ಕೆ ಕರಿತಾರೋತಾರಿಪ್ಪ ಅವರು ಮುತ್ತೈತನಲ್ಲ ಆ ಮುತ್ತೈದಿಗೆ ಅದ ಮುಗ್ಮಟ್ ಇಟ್ರ ಶೃಂಗಾರ ಐತಿ ಯಾಕೆ ಮುತ್ತೈದ್ದಾಳ ಅಂತ ತಿಳ್ಕೊಂಡು ಹೇಳಾಕ್ತಾರ ಅವ್ರ ಹಂಗ ವಿಷಯ ಬರ್ತಾ ಬರ್ತಾ ದೇವರ ಭಕ್ತರ ಬಿಟ್ಟು ಹೆಣ್ಣ ಗಂಡಿನ ಕಡೆ ಹೊಂಟೈತೆ ಅದ ಹೌದು ಮೂಗು ಕೊಟ್ಟಾವ್ ದೇವ್ರ ಮುಗುಮಟ್ಟಿದ್ರ ಶೃಂಗಾರ ಅನ್ನತಕ್ಕಂತ ಮಾತು ಹೇಳಾಕ್ತಾರಪ್ಪ ಅಂದ್ರ ಅವನು ಮುತ್ತೈತಾನೆ ಹೇಳಾಕ್ತಾರ ಅವ್ರ ಹೆಣ್ಣಿನ ವಿಷಯ ಮಾಸ್ತರ ಆ ವಿಷಯ ಹೋಗ್ಬೇಡ ಹಾದಿ ಬಿಟ್ಟ ಕೂತಾರಂದ್ರ ನಮಗೆ ಏನ್ರಿಪ್ಪ ಕಿವ್ಯಾಗ ಬಂದ ಆಯರಿ ಹಾಕಿ ಸರ ಹೆಣ್ಣ ಗಂಡ ನಾವು ಬ್ಯಾಡ ನಮ್ಮ ಊರಾಗ ಸಾಕಾಗಿ ನಿಮ್ಮನ್ನ ಭಕ್ತಿ ಸಾಗರ ಆಗ್ಲಿ ತಿಳಿದಿವಿ ಕಲಿಮೇಶ್ ಮಾಸ್ತರ್ ತುಸು ಹಿಂಗ್ ಮಾತಾಡತ್ತಾನೆ ಕೇಳ್ರಿ ಅವನ ಅಂತ ಹೇಳಾಕತ್ತಿರ ಅವ್ರು ಹೌದಲ್ಲ ನಿಂಗಣ್ಣ ಮಾಸ್ತರ್ ಕೇಳತ್ ಹೆಂಗ್ ಹೇಳ್ಯಾರಲ್ಲ ಹಂಗ ನನಗೊಬ್ರು ಬಂದ ಕಲಿಮೇಶ್ ಮಾಸ್ತರ್ ಕೇಳತ್ ಹೇಳಾಕ್ತಿರಿ ಹೌದು ನಮ್ ನಡದತ್ತೇಳ್ರಿ ವಾರ ನೀವು ಶಾಂತಿ ಇರ್ರಿ ಅಂತಂದಿವಿ ನಾವು ಅವ್ರ ಕಡೆ ಲಕ್ಷ ಕೊಡಂಗಿಲ್ಲ ಆದ್ರೂ ಸುದಿಕ್ ಮುತ್ತೈತನ ಈ ಹೆಣ್ಮಗಳಿಗೆ ಮುಗ್ಮಟ್ಟಿಟ್ಟ ಮೇಲತ್ತ ಕೊರಳಾಗ ತಾಳೆ ಆದ ಮೇಲತ್ತ ಒಬ್ಬನ ಲಗ್ನ ಆದ ಮೇಲತ್ತ ಕಾಲಂ ರೂಟ್ ಮೇಲತ್ತ ಸಿಂಧೂರು ತಿಲಕ್ ಹಣಿ ಮೇಲೆ ಧರಿಸಿದ ಮೇಲತ್ತ ಮುತ್ತೈತನ ಬಂದೈತ ನೀ ಹೇಳ್ತಿಪ್ಪ ಅಂದ್ರ ಹಂಗ ತಿಳ್ಕೊಬೇಡ್ರಿ ಇನ್ನ ಎಟ್ಟು ಹಿಂದದಿ ಮಾಸ್ತರ ಅನ್ಸಾಕ್ತೈತಿ ನನಗ ಯಾಕ್ರಿಪ್ಪ ಆಕಿಗೆ ಹುಟ್ಟ ಮುತ್ತೈತನ ಐತಿ ಹುಟ್ಟ ಹೌದು ವಿಚಾರ ಮಾಡ್ರಿ ಮಲ್ಲಪ್ಪ ಚಲಿ ತಳಗ ಹಾಕ್ಬೇಡ ನೀ ಮತ್ತ ಆ ಕಡೆ ಮಲ್ಲಪ್ಪ ಅಂದ್ಕೊಳ್ಳ ಮಲ್ಲು ಸರ್ ತಪ್ಪು ಇವನು ಒಬ್ಬ ಮಾಡ್ರಿ ತಲಿ ಕೆಳಗ್ ಹಾಕಕ್ ಹೋಗ್ಬೇಡ ಯಾಕ್ರಿಪ್ಪ ಈಗ ಕೊಡಗೋಸ್ ಮುತ್ತೈತೇನಂತ ಮಾಡ್ತಾರಲ್ಲ ಅವಕ್ ಯಾರು ತಾಳಿ ಕಟ್ಟಾರ ಮತ್ತ ಆ ಹೆಣ್ಮಕ್ಳಿಗೆ ಆ ಕೂಸ್ಗಳಿಗೆ ಯಾರು ಮುಗುನತ್ತಿರ್ತಾರ ಹೇಳಿ ನೋಡು ಯಾರು ಇಟ್ಟಿರ್ತಾರಿಪ್ಪ ಬಲ್ಲವ್ರು ವಿಚಾರ ಮಾಡ್ರಿ ಹೌದು 6 ಶಾಸ್ತ್ರ 18 ಪುರಾಣ ಟ್ರಕ್ ಹೇರ್ಕೊಂಡು ಹಾಡ್ಕಿ ಹೋಗಿ ಬಂದ ನಮ್ಮ ಹುಣಸ್ಯಾಳ ಸುರೇಶ್ ಮಾಸ್ತರ ಮತ್ತ ನಮ್ಮ ಮಲ್ಲು ಮಾಸ್ತರ ಇನ್ನೊಂದು ವಿಷಯ ಏನ್ರಿಪ್ಪ ಕುಮಟೇದಾಗ ನಂದು ನಿಂಗಪ್ಪ ಮಾಸ್ತರ್ದು ಯೂಟ್ಯೂಬ್ ದಾಗ ನೋಡಿ ಬಂಡಾರ ಕೊಟ್ಟರೆ ಯೂಟ್ಯೂಬ್ ದಾಗ ನೋಡಿ ಬಂಡಾರ ಹೇಳ್ತಾರ ಯಾಕ ಏ ಮಾಸ್ತರ ಯೂಟ್ಯೂಬ್ ದಾಗ ನೋಡಿ ಕುಮಟೇದ ಊರು ಹಾಡ್ಕಿ ಕೇಳಿ ಕೊಟ್ಟಿಲ್ಲ ಇಲ್ಲಿ ಹಳ್ಳೂರು ಸುಬ್ಬನ ಕಡೆ ನಂಬರ್ ಇಸ್ಕೊಂಡು ಕೊಟ್ಟಾರ ಸುರೇಶ್ ಮಾಸ್ತರ ಕೇಳಿ ಮಾತು ಸುಳ್ಳು ಅಂದ್ರ ಬೇಕಾರ ಹೌದು ನಾ ದೇವ್ರದ್ದು ಹೇಳುದು ಬೇಡ ನೀ ಭಕ್ತರದ್ದು ಹೇಳುದು ಬೇಡ ನೀನ್ ಯೂಟ್ಯೂಬ್ ನೋಡ್ಕೊಂಡು ಕೊಟ್ಟರ ಅಂತ ಹೇಳಾಕ್ತದೆ ಅದು ಯೂಟ್ಯೂಬ್ ಅಲ್ಲ ಯೂಟ್ಯೂಬ್ ಏನ್ ಈಗ ಬಂದ ಪೈಲಿದ್ದು ಸುಬ್ಬಗ್ ಫೋನ್ ಹಚ್ಚಿ ಸುಬ್ಬ ಮತ್ತ ನಮ್ಮ ಊರಾಗ ಹೆಣ್ಣಗಂಡ ಬ್ಯಾಡ 2 ಭಕ್ತಿ ಸಾಗರ ಮೂಡುವಂಗ ಒಂದ್ 2 ಮಾರ್ಗದ ಮೇಲೆ ಹೇಳಾತಂದ್ಕೊಳ್ಳಿ ಇಂಥವ್ರನ್ನ ಹೇಳ್ರಿ ಇಂಥವ್ರನ್ನ ಕೇಳ್ರಿ ಅಂತಂದಾಗ ನಾನು ಅಂತ್ಯಕ್ಕೆ ಇವ್ರಿಗೆ ಬೇಕಂದಾಗ ಅವ್ರ ನಂಬರ್ ಕೊಟ್ಟ ಮೆಸೇಜ್ ಮಾಡಿದ್ ನಿನಗೆ ಪ್ರೂಫ್ ಸಮೇತ ಕಳಿಸ್ತೀವಿ ಕಳ್ಸೋಣ ಸ್ಕ್ರೀನ್ ಶಾಟ್ ಹೊಡೆದು ಅಂದ ಹೌದು ಎಲ್ಲಿ ಸುತ್ತ ಹಾಕಿ ಎಲ್ಲಿ ವ್ಯವಹಾರ ಮಾತಾಡಕತ್ತೀವಿ ಇರ್ಲಿ ಅವನೊಂದು ಸ್ವಭಾವ ಐತಿ ಅದ್ರ ಕಡೆ ಲಕ್ಷ್ಯ ಬೇಡ ಈಗ ದೇವರ ವಿಷಯನ ನಾವು ಮಾತಾಡ್ಬೇಕಾಗೈತಿ ಹೌದು ನೀವೆಲ್ಲರೂ ಚಂದಾಗಿ ಕೇಳಿರಿ ಏನ್ರಿಪ್ಪ ಗಪ್ರಿ ಹಿರಿಯಾರ ಗಪ್ರಿ ಹಿರಿಯಾರ ದುರ್ಯೋಧನ ದೇಹ ಸದೃಢ ಮಾಡ್ಕೋಬೇಕಂತ ಅವ್ರ ಅಣ್ಣನ ಕಡೆ ಹೋದ ಹೌದು 6 ಶಾಸ್ತ್ರ 18 ಪುರಾಣ ವೇದ ಉಪನಿಷತ್ತುಗಳನ್ನ ಓದಿ ಅರ್ಧ ಕುಡ್ದಂತವ್ರು ಅದರಿ ನಾಡಿನೊಳಗ ಹೌದು
ಇವರು ಮುಂದೆ ಈ ಹೊಳಿ ದಾಟದ ಬಹಳ ಜಡ ಐತಿ. ಜಡ ದುರ್ಯೋಧನ ದೇಹ ಸದೃಢ ಮಾಡ್ಕೊಳಕ ಧರ್ಮರಾಜನ ಕಡೆ ಹೊಂಟ ತಾವರೇ ವೈರಿ ಕರೆ. ಹಾ ಹಾ ವೈರಿ ಮಾತಿದ್ದಂಗ ಮಾತಾಡ್ರಿ. ಮಹಾಭಾರತದಾಗ ಹಿಂಗೈತೇವ ಮಲ್ಲು ಸರ. ಹಾ ಹಾ ಬೇಕ್ರಲ್ಲೇ ಹೆಂಗ್ರಿ ಸುರೇಶ್ ಸರ ವಿಷಯ ಹೌದು ರಣಂಗಣದೊಳಗೆ ಯಾವಾಗ ಕೌರವರ ಪಾಂಡವರು ಯುದ್ಧ ನಡೀತು. 11 ಅಕ್ಷಣಿ ಸೈನ್ಯ ಕೌರವರು, 8 ಅಕ್ಷಣಿ 7 ಅಕ್ಷಣಿ ಸೈನ್ಯ ಪಾಂಡವರು. ಪಾಂಡವ್ರು ಹೌದು. ಟೋಟಲ್ ಎಷ್ಟಾಯ್ತು? ಎಷ್ಟತ್ತಮಲ್ಲ 18 ಅಕ್ಷಣಿ ಸೈನ್ಯ. ಹೌದು. ಅವನಿಗೆ ಕ್ಯಾಲ್ಕುಲೇಟರ್ ಕೂಡ ಬಡ್ದು ಹೇಳ್ತಾನ. 18 ಅಕ್ಷಣಿ ಸೈನ್ಯ ಎಲ್ಲ ಹಾಳಾಯ್ತು. ಹೌದು. ಕೊನೆಗೆ ಕೌರವರು ದಿನಕ್ಕೊಂದೊಂದು ಹೊಂಟ್ರು. ನಾಳೆ ರಣಂಗಣದಾಗ ಭೀಮನ ಜೊತೆಗೆ ನನ್ನ ಯುದ್ಧದ. ಇದ್ರಾಗ ನಾ ಹೆಂಗ ಗೆದಿಬೇಕಂತ ತಿಳ್ಕೊಂಡ ಮೊದಲು ತಾಯಿ ಬಲ್ಲಿ ಹೋಗ್ಯಾನ. ನಾವು ಯಾರು? ಯಾರಿಪ್ಪ? ದುರ್ಯೋಧನ ತಾಯಿ ಬಲ್ಲಿ. ತಾಯಿ ಬಲ್ಲಿ ಹೋಗ್ಯಾನ. ಅವಾಗ ತಾಯಿ ಹೇಳ್ತಾಳ, ಗಾಂಧಾರಿ ಏನ್ರಿಪ್ಪ ರಣಂಗಣದಾಗ ನಾಳೆ ಭೀಮನ ಜೊತೆ ನಿನಗೆ ಯುದ್ಧದ. ಭೀಮನ ನೀ ಹೊಡಿಬೇಕಾಗೈತಂದ್ರೆ ಇದ್ರ ಉಪಾಯ ನನ್ನಂತೆ ಕಿಲ್ಲೋ ದುರ್ಯೋಧನ. ನಿನ್ನ ಅನ್ನ ಧರ್ಮನಲ್ಲಿ ಐತಿ, ಅವನ ಕೇಳಿ ಬಾ ತಂದ್ಳು. ಸುಮ್ಮ ಧರ್ಮರಾಜನಂತೆ ಹೋಗಾಕ ಕೆಲಸ ಇಲ್ಲ ದುರ್ಯೋಧನ. ಏನಿತ್ತು ಅವಾಗ ಈ ಬುದ್ಧಿ ದುರ್ಯೋಧನಗೆ ಮೊದಲು ಬಂದ್ರ ಮಹಾಭಾರತ ಯಾಕೆ ಹಾಕಿದ್ರಿ? ಹೌದು. ದೇವಲ್ಲಿ ಬೇದ ಹೇಳಿದೀನಿ, ನಿನ್ನ ಬೇದ ಹೇಳ್ಬೇಕಾಗೈತಿ. ಮಾತು ಯಾವಾಗ ಮುರಿ ಅಂತ ನಾಕ್ತಿದೆ ಮಾಸ್ತರ, ಮಾತು ಮುರಿದು ನಿನ್ನ ಮಾತು ನಿನ್ನ ಕೊಳ್ಳ ಕಟ್ಟಬೇಕಾಗೈತಿ. ಕೇಳು. ಅವಾಗ ದುರ್ಯೋಧನ ತಾಯಿಗಂದ, ಇವ ನಮ್ಮ ಕಪಟ ವೈರಿದಾರವ್ರ, ನಮ್ಮ ಅಜನ್ಮ ಶತ್ರು. ಅವ ಹೆಂಗ ಅವ್ರು ತಮ್ಮನ ಕೊಲ್ಲುದು ಹಿಕ್ಮತಿ ಹೇಳ್ತಾನ ಅಂತ, ಈ ದೇಹ ಸದೃಢ ಆಗೋದು ಹೆಂಗ್ ಹೇಳ್ತಾನವ ಅಂತಂದು. ಇಲ್ಲ, ಹೌದು, ನಿನಗ ರಣಂಗಣದಾಗ ವೈರಿ ಇರ್ಬೇಕ. ಹೌದೌದು. ಕರೆ ಅವನಲ್ಲಿ ಧರ್ಮತೋ ದುರ್ಯೋಧನ ಹೋಗಿ ಕೇಳತ್ತಂದ. ಕೇಳಂದ. ಅವಾಗ ದುರ್ಯೋಧನಗ ಅಭಿಮಾನ ಕಾಡಾಕತ್ತ. ಅಭಿಮಾನ ಒಂದು ಸ್ವಲ್ಪ ಹಿರಿಯಾರ ನಿಮಗೆ ವಿನಂತಿ ಐತಿ, ಒಂದು 2 ನಿಮಿಷ ನಿಮಗೆ ಕೇಳು ಇಷ್ಟ ಆಯ್ತಂದ್ರ ನಾವು ಮಾತಾಡ್ತೀವಿ. ಬ್ಯಾಡಪ್ಪ ಹಾಡ್ರಂದ್ರ ನಾವು ಹಾಡ್ತೀವಿ. ನಿಮ್ಮಷ್ಟು ಓದ್ಕೊಂಡು ತಿಳಿದವ್ರು ನಾವೇನಲ್ಲ. ಮತ್ ನೀವು ಕೈಯಾಗ ಒಂದೊಂದು ಬಿಡಿ ಹಿಡ್ದ ಇರ್ಲಿ. ಗಾಂಧಾರಿ ಹೇಳಿದ್ಲು, ಧರ್ಮನಲ್ಲಿ ಧರ್ಮಜೋ ದುರ್ಯೋಧನ ಹೋಗು, ಅವನಲ್ಲಿ ಹೋಗಿ ಕೇಳಿ. ನಿನಗೆ ಏನಾದ್ರೂ ಮಿಥ್ಯೆ ಇನ್ನೊಂದು ಸತ್ಯವನ್ನು ಬಿಟ್ಟು ಮಿಥ್ಯೆ ಮಾತಾಡ್ತಾನ ನೋಡತ್ತಂದಾಗ ಅವಾಗ ದುರ್ಯೋಧನ ಇನ್ನ ಧರ್ಮರಾಜನ ಕಡೆ ಬರ್ಬೇಕಂತ ತಯಾರಾದ. ಕರೆ ಒಳಗ ಅಭಿಮಾನ ಬಾಳ ಕೆಟ್ಟ್ರಿ, ಬಾಳ ಕೆಟ್ಟ ಕಾಡ್ತತಿ ಅದು. ನನ್ನ ನಿನ್ನಂತವ್ರಿಗೆ ಅಭಿಮಾನದ. ಮತ್ತೆ ಅಂತ ಸತ್ಯ ಹೋದಾಗ ದೇವಾನ ದೇವತ್ರನ್ನ ವಾಸ ಮಾಡ್ಕೊಂಡು ದಾಸ ಮಾಡ್ಕೊಂಡು ದುಡ್ದಂತವ್ರು ಅವ್ರಿಗೆ ಎಷ್ಟು ಅಭಿಮಾನ ಇರಬಾರ್ದು. ಹೌದೌದು. ದುರ್ಯೋಧನಗ ಅಭಿಮಾನ ಕಾಡಾಕೈತು. ಹಿಂಗ್ ಹೋಗುದು ಬೇಡ ಅಂತ ತಿಳ್ಕೊಂಡ ಏನ್ ಮಾಡಿದ್ರಿಪ್ಪ? ಸಬ್ಬಣ ಸ್ವರಾತ್ರಿ ಎಲ್ಲಾರು ಮಕ್ಕೊಂಡಿರ್ಬೇಕು. ಅವಾಗ ಹೋಗಿ ನಾವು ದುರ್ಯೋಧನಗ ಭೇಟಿ ಆಗ್ಬೇಕಂತ ತಿಳ್ಕೊಂಡ ಧರ್ಮ ಗದಾ ತಗೊಂಡ ದುರ್ಯೋಧನ ಧರ್ಮರಾಜನ ಕಡೆ ಬಂದ. ರಾತ್ರಿ ಹೌದು. ರಾತ್ರಿ ಹೋಗುದ್ರಾಗ ಧರ್ಮ ತನ್ನ ಅರಮನೆ ಒಳಗ ಮನ್ಸದ ಮೇಲೆ ಮಕ್ಕೊಂಡಿದ್ದ. ದುರ್ಯೋಧನ ಆ ಧರ್ಮರಾಜರ ಪಾಂಡವರ ಮನೆಗಿರ್ತಕ್ಕಂತ ಕೊಂಪಿಗೆ ದ್ವಾರಪಾಲಕರ ಬಾಗಿಲು ಹೊರಗೆ ನಿಂತಿರ ಕಾವಲಕ್ಕ. ಹೌದು. ಅವಾಗ ಹೋದ ಕೂಡಲೇ ನಾಳೆ ಯುದ್ಧ ಐತಿ, ಇವತ್ತು ರಾತ್ರಿನ ಬಂದ ತಿಳ್ಕೊಂಡು ದ್ವಾರಪಾಲಕರು ಭಯ ಪಟ್ಟ ಆ ಕಡೆ ಓಡಾಡಕತ್ತಿರ ಅವ್ರು. ಅವಾಗ ನೆಂದ್ರಿ ಇಲ್ಲ ತಂದ. ಹೌದು. ಧರ್ಮಿಂದ ನಿಮ್ಮ ಧರ್ಮರಾಜ ಎಲ್ಲಿದಾನ ತಂದ. ಅವ್ರು ಭೇಟಿ ಆಗ್ಬೇಕಾಗಿತ್ತು. ಯಪ್ಪ ಅವ್ರು ಆರಾಮ್ ಮಾಡ್ಯಾರ ಒಳಗೆ ಮಣಿಗ್ಯಾರ. ಎಲ್ಲಿದಾರ ಹೇಳ್ತೇವೆ ನಿಲ್ಲೋ ಅಂತ ಕದಾ ಇರ್ತದ. ಅವಾಗಂದ ಯಪ್ಪ ಹೇಳ್ತೀವಿ, ಒಳಗೆ ಹೋಗಿ ಅವ್ರ ಅಪ್ಪನಿ ಕೇಳ್ಕೊಂಡ್ಬರ್ತೀವಿ ನಿಂದ್ರ ತಿಳ್ಕೊಂಡು ದ್ವಾರಪಾಲಕರು ಓಡಿ ಧರ್ಮರಾಜನ ಅಂತ ಭೇಟಿಯಾಗ್ಯಪ್ಪ, ನಿಮ್ಮ ಕೌರವ ಹೊರಗೆ ಬಂದ, ನೀವ್ ಎಲ್ಲಿದಾರ ಹೇಳ್ರಿ ಅಂತ ತಿಳ್ಕೊಂಡು ನಮಗೆ ಭಯ ಹಾಕಾಕತ್ತಾರ ಅಂದಾಗ ಯಾರು ದುರ್ಯೋಧನ ಬಂದನ ಬಾ ಅಂತ ಹೇಳಂದ ಧರ್ಮ. ಅದು ಅವನಲ್ಲಿ ಎಂತ ಅಭಿಮಾನದ. ಅವಾಗ ಧರ್ಮ ಬಾ ತಂದಾನಂತರು ಓಡಿ ದ್ವಾರಪಾಲಕರು ದುರ್ಯೋಧನ ಸುದ್ದಿ ಹೇಳಿದಾಗ ದುರ್ಯೋಧನ ಒಳಗೆ ಹೋದ. ದುರ್ಯೋಧನ ಒಳಗೆ ಹೋದ. ಅವಾಗ ಧರ್ಮಗ ಆನಂದ ಮೂಡಿತು. ಆನಂದ ಆಯ್ತು. ದುಃಖದ ಕಣ್ಣೀರೇ ಧಾರಾಕಾರವಾಗಿ ಕಣ್ಣೀರು ಹರಿಯಾಕತ್ತಿದು. ಧರ್ಮ ಬರುವುದು ನೋಡಿ ಆನಂದಾಗಿ ಈತ ಮನಗಿರತಕ್ಕಂತ ಚಾಪಿ ಮೇಲಿದ್ರೆ ಎದ್ದು ಹೋಗಿ ಏನ್ ಮಾಡ್ದ? ಧರ್ಮನ ತೆಕ್ಕಿಗೆ ಬಡಿಯಾಕತ್ತಿದ. ದುರ್ಯೋಧನ ಸರಿ ದೂರ ಅಂದ. ಸರಿ ಯಾಕಡಿ
ನಿನ್ನ ಆಧಾರ ಆತಿಥ್ಯಕ್ಕಾಗಿ ಅಥವಾ ನಿನ್ನ ಒಂದು ಸ್ವಾಗತಕ್ಕಾಗಿ ನಿನ್ನ ಮನೆಗೆ ಬಂದಿಲ್ಲ. ಪ್ರೀತಿಯಿಂದ ಬಂದಿಲ್ಲ. ನಾಳೆ ರಣಂಗಳದಾಗ ನಿನ್ನ ತಮ್ಮನ ಜೊತೆಗೆ ನನಗೆ ಯುದ್ಧದ. ಹಾ ಹಾ ಆ ನಿನ್ನ ತಮ್ಮನ ಹೊಡಿಬೇಕಾದ್ರೆ ಈ ದೇಹ ಸದೃಢ ಆಗ್ಬೇಕಾಗ್ಯದ, ವಜ್ರದ ಕಾಯ ಆಗ್ಬೇಕಾಗ್ಯದ. ಹೌದೌದು. ಅವನ್ ಹೆಂಗ್ ಹೊಡಿಬೇಕಂತ ತಿಳ್ಕೊಂಡು ನಿನ್ನ ಕಡೆ ಕೇಳಾಕ ಬಂದಿನಿ. ನಿನ್ನ ಕಡೆ ಸರಿಯ ಕಡೆ ತಂದವ. ಹೌದು. ಅವಾಗ ದುರ್ಯೋಧನಗ ಧರ್ಮರಾಜ ಅಂದ, ದೂರು ಸರದ ಹೌದು. ಅವಶ್ಯವಾಗಿ ಬಾ ತಂದ. ಅಲ್ಲೋ ದುರ್ಯೋಧನ, ಕೇಳಾಕ ಇಟ್ಟು ರಾತ್ರಿ ಬರುದೇನು ಅವಶ್ಯಕತೆ ಇತ್ತ? ಏನಿತ್ತು ನೋಡು, ತಪ್ಪು ಮಾಡಿದ ಹೃದಯ, ಹಿರಿಯರು ಹೇಳ್ತಾರ ಒಂದು ಮಾತ, ಏನ್ರಿಪ್ಪ? ತಪ್ಪು ಮಾಡಿದ ಹೃದಯ ಅದಕ್ಕೆಲ್ಲಿಂದ ಬರಬೇಕ ಧೈರ್ಯ. ಧೈರ್ಯ. ಅವು ಸಂಧ್ಯಾಗ ಹೋಗಿ ಕಾಲು ಬೀಳು, ಮಂದ್ಯಾಗ ಬಂದ ಕಾಲು ಬೀಳುದು ಅಲ್ಲ ಗುಣ. ಆಗಂಗಿಲ್ಲ. ಯಾವನಲ್ಲಿ ಭಯ ಐತೆ ಹೌದು. ಅವ ಏನ್ ಮಾಡ್ತಾನು? ಏನ್ರಿಪ್ಪ? ಹಿಂಗ ಸಂಜೆನ ಹುಡುಕ್ಯಾಡ ಸಂಧ್ಯಾಗ ಹೋಗ್ತಾನು. ಯಾವನಲ್ಲಿ ಅಭಯದಾನ ಅವ ಧೈರ್ಯ ಹೋಗ್ತಾನು. ಸಂಧಿ ಮಂದಿ ಅಂತನಂಗಿಲ್ಲ. ಅವ ಆರಾಮಾಗಿ ಹೋಗಿ 4 ಮಂದಿಯಾಗ ಡೈರೆಕ್ಟ್ ನೇರವಾಗಿ ಮಾತು ಮುಗಿಸಿ ಬರ್ತಾನ. ಹಂಗ ಭಯದಿಂದ ಕೂಡಿದ ದುರ್ಯೋಧನ ಧರ್ಮಕ್ಕೆ ಬಂದು ಕೇಳಿದಾಗ ಧರ್ಮಂದ ಏನಂದ್ರಿಪ್ಪ? ಅಲ್ಲೋ ದುರ್ಯೋಧನ, ಹಾ ಹಾ ಇದ್ರ ಉಪಾಯ ನಿನ್ನ ತಾಯಿ ಭಲ್ಯನಾದ. ಹೌದು ಹೌದು. ನಿನ್ನ ದೇಹ ಸದೃಢ ಆಗ್ಬೇಕು, ವಜ್ರದ ಕಾಯ ಆಗ್ಬೇಕು, ರಣಂಗಳದಾಗ ಭೀಮ ಸಾಯ್ಬೇಕು, ನೀ ಗೆದಿಬೇಕಂದ್ರೆ ಹೌದೌದು. ಅದು ಉಪಾಯ ನಿನ್ನ ಅವನ ಬಲ್ಲಿ ಐತಿ. ನನ್ನಂತಕ್ಕೆ ಯಾಕೆ ಬಂದಿ ಅಂತಂದವ. ಅವಾಗ ದುರ್ಯೋಧನ ಸಿಟ್ಟು ಬಂತು ನೋಡು. ಹೇ ದುರ್ಯೋಧನ, ಧರ್ಮ ನಿನ್ನಂತಕ್ಕೆ ಧರ್ಮ ಐತಂತ ಹೇಳಿ ಕಳ್ಸ್ಯಾಳ ನಮ್ಮವ್ವ. ನಿನ್ನಂತಕ್ಕೆ ಬಂದ್ರ ನಮ್ಮ ಅವ್ವನಂತಕ್ಕೆ ಐತಂತ ಅವನ ಹೆಸರು ಹೇಳ್ತೇನ ತಂದವ. ಅವ್ರು ಇಲ್ಲಿ ಕಳ್ಸೋದು ಇಲ್ಲಿ ಮೊದಲೇ ಕ್ರೋಧಾಗ್ನಿ ಸಿಟ್ಟಿನವ. ಯಾವಾಗ ಭೀಮನ ಮುಂದೆ ದುರ್ಯೋಧನ ಘನ ಎತ್ತಿದ ಇಲ್ಲ. ನಿಜವಾಗ್ಲಿಪ್ಪ 3 ಕಾಲದೊಳಗ ಧರ್ಮ ನಶಿಸಿದ್ರು ಸುದಕ್ಕೆ ನನ್ನ ಬಾಯಿಂದ ಅಸತ್ಯ ಧರ್ಮ ಅಂತಕ್ಕಂಥದ್ದು ಬರಂಗಿಲ್ಲ ತಮ್ಮ. ಇದ್ರ ಹಿಕ್ಮತಿ, ಇದ್ರ ಯೋಜನಾ, ಇದ್ರ ಉಪಾಯ ನಿಮ್ಮ ಅವನ ಬಲ್ಲಿ ಐತಿ. ತಾಯಿನಾದ ಗಾಂಧಾರಿಗೆ ಹೋಗಿ ನೀ ಭೇಟಿ ಆಗತ್ತಂದಾಗ ಏನಾದ್ರಿಪ್ಪ? ಅವಾಗ ಎಲ್ಲಿ ಬರಾಕತ್ತಿದವ? ಎಲ್ರಿ? ಇನ್ನು ಹೋಗಾಕತ್ತಿದ. ಈಗ ಹೋಗೇ ಬಂದೇನೆ. ಆಕಿನೇ ಹೇಳಿ ಕಳ್ಸ್ಯಾಳ ನನಗ ನಿನ್ನಂತಕ್ಕೆ ಹೋಗಂತ. ಮತ್ತ ನೀ ಮರಣ ಕಡೆ ಕಳ್ಸಾಕತ್ತಿದಿಲ್ಲ, ಏನಿದ್ರಿ ಬೇಕಿದ್ರ ಮಾಯಾ ತಂದಾಗ ದುರ್ಯೋಧನಗ ಧರ್ಮರಾಜ ಹೇಳ್ತಾನೆ, ಈಗ ಹೆಂಗ ಹೋಗಿದ್ದಿ? ಹೆಂಗ್ ಹೋಗಿದ್ದಿ ಬೇಕಲ್ಲ? ಅಲ್ಲ ನಿನ್ನಂತಕ್ಕೆ ಹೆಂಗ ಬಂದ ಹಿಂಗಲ್ಲ ತನ್ನ. ಹೌದು. ಹಿಂಗ ಹೋಗಲ್ಲ. ನಿಕ್ಕಾಡಿಗಂಬರಾಗಿ ತಾಯಿ ಗರ್ಭದಾಗ ಬಂದಾಗ ಹೆಂಗ ನಾವ್ ಇದ್ದೀವಿ ಆ ರೀತಿಯಾಗಿ ನಿನ್ನ ತಾಯಿ ದರ್ಶನ ಮಾಡ್ಕ. ಅವಾಗ ಅದ್ರ ಉಪಾಯ ನಾವು ಹೇಳ್ತಾಳ. ಹಾ ಹಾ ಅವಾಗ ನೋಡ್ರಿ, ಇವರೇ ವೈರಿ ನಿಕ್ಕಾಡಿಗಂಬರಾಗಿ ಹೋಗತ್ ಹೇಳಾಕತ್ಯಾನ. ಇನ್ನ ಹೆಂಗ್ ಹೋಗ್ಬೇಕಂತ ಅಭಿಮಾನ ಒಳಗ ಕಾಡಾಕತ್ತು. ಸಡಮಣಿ ತನ್ನ ಅರಮನೆಗೆ ಬಂದ ಕದಾ ಒಗದ ಮೈಮ್ಯಾಲ ಉಟ್ಟಂತ ರತ್ನ ಖಚಿತವಾಗಿರತಕ್ಕಂತ ಅರಬಿ ಬಟ್ಟೆಗಳನ್ನೆಲ್ಲಾ ಬಿಚ್ಚಿದ. ಬಿಚ್ಚಿ ಹೊಂಟ ನಡೆದ ತಾಯಿ ದರ್ಶನ ಮಾಡಾಕ ಇನ್ನೇನು ಹೊರದಾರ ಹಾಗೈತೆ ಅನ್ನೋದ್ರೊಳಗ ಇದು ದುರ್ಯೋಧನದು ಮತ್ತ ಧರ್ಮನ ಪಾತ್ರ ಯಾರಿಗೆ ಗೊತ್ತಾಗಿತ್ತು? ಯಾರಿಗ್ರಿಪ್ಪ? ನನ್ನ ದೇವರ ಶ್ರೀಕೃಷ್ಣ ಪರಮಾತ್ಮಗ ಗೊತ್ತಾಗಿತ್ತು. ನೀನ್ ಹೇಳಿದಿ ದೇವ್ರು ಭೇದ ಮಾಡ್ತಾನ. ತಡಕ ಭೇದ ಮಾಡೋ ದೇವ್ರದ ವಿಚಾರ ಹೇಳ್ತಾನೆ ನಿನಗ. ದೇವರಿಗೆ ಗೊತ್ತಾಯ್ತು. ಅವಾಗ ತಿಳ್ಕೊಂಡ ಏನ್ರಿಪ್ಪ? ಧರ್ಮ ಸತ್ಯವಂತ, ನಿಷ್ಠಾವಂತ, ಧರ್ಮವಂತ. ಅವನ ಕಾಯಕ ಅವ ಮಾಡ್ಯಾನ. ಇದ್ರಾಗ ಧರ್ಮದ ಜೇಡ ಹಾರಿಸೋ ಕಾರ್ಯ ನಾ ಮಾಡ್ಬೇಕಾಗ್ಯದ ನಾಳೆ. ಹಿಂಗ ಬಿಟ್ರ ನಾಳೆ ದುರ್ಯೋಧನಗ ಜಯ ಆಗತದ, ಭೀಮಗ ಅಪಜಯ ಆಗತದ, ಧರ್ಮಕ್ಕ ಸೋಲಾಗತದ. ಇಲ್ಲಿ ಧರ್ಮಕ್ಕ ಅದಕ್ಕ ಏನ್ ಮಾಡಿದ್ರು ಉಳಿಸ್ಬೇಕಂತ ತಿಳ್ಕೊಂಡ ಕಪಟ ನಾಟಕದ ಸೂತ್ರಧಾರಿ ನನ್ನ ಕೃಷ್ಣ ಪರಮಾತ್ಮ ಭೇಟಿಯಾದ. ಹೇಳಿದ ಏನ್ ಹೇಳಿದ್ಪ? ಏ ದುರ್ಯೋಧನ, ಒಂದು ಸಾದಾ ಸೀದಾ ಉಪ್ಪದೇನ ವೇಷಧಾರಣ ಮಾಡಿ ಒಬ್ಬ ಬಡವ ಬ್ರಾಹ್ಮಣ ವೇಷಧಾರಣ ಮಾಡಿ ಒಂದ್ ಕಡೆ ಹಿಂಗ್ ಹೇಳ್ತಾರ, ಇನ್ನೊಂದ್ ಕಡೆ ಹಿಂಗ್ ಹೇಳ್ತಾರ. ನೋಡೋಡಿ ಕೃಷ್ಣ ಪರಮಾತ್ಮನಿಗೆ ಭೇಟಿಯಾಗಂದ. ಏ ಉತ್ಸಾಹ, ಇಂತ ನಿಕ್ಕಾಡಿಗಂಬರಾಗಿ ಮಧ್ಯರಾತ್ರಿ ಒಳಗೆ ಎಲ್ಲಿಗೆ ಹೊಂಟಿವೋ ನೀ ಅಂತ. ಎಲ್ಲಿಗೆ ಹೊಂಟಿ ಅಂದಾಗ ಅವಾಗ ದುರ್ಯೋಧನಂದ ಏನಂದ್ರಿಪ್ಪ? ಈ ಮಣ್ಣಿನ ಕಾಯವನ್ನು ನಾನು ವಜ್ರದ ಕಾಯ ಮಾಡ್ಕೋಬೇಕಾಗ್ಯದ. ದೇಹ ಸದೃಢ ಅಲ್ಲೋ ಹುಚ್ಚಪ್ಪ. 30 ವರ್ಷ ಅಡಿಕೆ ಮಾಡಾಕತ್ತಿದೆ. ನಿನಗೆ ಚೇರ್ಮನ್ ಮುತ್ತಾಪ ಬುದ್ಧಿ ಹೇಳೇನಿಲ್ಲ? ದೇಹ ಸದೃಢ ಮಾಡ್ಕೋಬೇಕಾಗಿತ್ತ. ಅಲ್ಲ ನಿಮ್ಮ ಮಾಸ್ತಾರಿ ಎದ್ದು ಹೊಡೆದಾರ ಹುಡುಗರು ಏನ್ ಮಾಡ್ಬೇಕು ಹೇಳ್ರಿ? ಅವ್ ತಿರ್ಗಾಡಿ ಹೋಗ್ತಾವ್ರಿ. ಅಲ್ಲ ಕಲ್ಮೇಶ್ ಮಾಸ್ತರ್ನ ಎದ್ದ ಬೇಡ ನಿಂಗಪ್ಪ ಮಾಸ್ತರ್ನ ಎದ್ದು ಹೊಡೆಯಾಕತ್ತಿದಾರ ಹುಡುಗರು ತಿರ್ಗಾಡಿ ಹೋಗ್ತಾವ. ಹಂಗ ನಾನ್ ಬಾಯಿಂದ್ರ ತಪ್ಪು ಮಾತಾಡಕ್ತಾರ. ಮುಂದೆ ಮಕ್ಕಳ ಪರಿಸ್ಥಿತಿ ಹೆಂಗ್? ನಮ್ಮ ಕೈಯಾಗ ಕಲಿಯವ್ರ ಶಿಶು ಮಕ್ಳು ಹೆಂಗ? ಹಿಂಗಲ್ಲ. ನಿಮ್ಮಂಗ ದೇಹ ಸದೃಢ ಅಲ್ಲ. ಈ ಮಣ್ಣಿನ ಕಾಯಿ ವಜ್ರದ ಕಾಯಿ ಮಾಡ್ಕೋಬೇಕಂತ ತಿಳ್ಕೊಂಡು ಹೊಂಟನಿ. ಅವಾಗ ದುರ್ಯೋಧನಗ ಕೃಷ್ಣ ಪರಮಾತ್ಮ ಅಂದ ಏನಂದ್ರಿ? ಸರಿಪಾ ಹೋಗು, ಜನ್ಮ ಕೊಟ್ಟಂತ ಜನನಿ
ಸ್ವರ್ಗದಕ್ಕಿಂತಲೂ ಹೆಚ್ಚತ್ ಹೇಳ್ತಾರ. ಹೇಳ್ತಾರ. ಅಂತದ್ರೊಳಗೆ ನೀನು ಸಣ್ಣವ, ನಿನಗೇನ ತೊಟ್ಲಾಗ ಹಾಕುದೈತೆ, ಏನ್ ಹೆಸರಿಡವ್ರದಾರ, ಹೌದು. ಏನ್ ವಿದೇಶಿ ಆಗಿಲ್ಲ, ನಿಂದು ಏನ್ ಉಳ್ದೈತಿ ಮಾಡೋದು ಎಲ್ಲಾ ಮಾಡ್ಯಾರ. ಇಂಥ ನಿಕ್ಕಾಡಿಗಂಬರಾಗಿ ನೀನು ಪ್ರೌಢ ವ್ಯವಸ್ಥೆ ಒಳಗೆ ತಾಯಿಗೆ ಹೋಗ್ತಿಪ್ಪ ಅಂದ್ರೆ ಎಷ್ಟು ಹುಚ್ಚದಿ ಅವನಿ ಅಂತ ನಾನು. ಹೌದು ಹೌದು ಹೌದು. ನಿನಗೇನು ನಾಚಿಕೆ ಮಾನ ಮರ್ಯಾದೆ ಕಿಮ್ಮತ್ತ ಐತಿಲ್ಲ, ಆ ಮರ್ಯಾದೆಗೆ ಒಂದ್ ಏನಾರು ಸುತ್ಕೊಲ್ಲ ಅಂತಂದವ. ಹಾಗೆ ಹೌದಲ್ಲ, ಈ ಬಡವ ಬ್ರಾಹ್ಮಣ ಅಥವಾ ಉಪಾಯ ಹೇಳುದು ಬರೋಬರ ತಿಳ್ಕೊಂಡ ಅಲ್ಲೇ ಬಿದ್ದಿದ್ದ ಬಾಳಿ ತೊಗಟಿ ತಗೊಂಡು ಸುತ್ತಕೊಂಡ, ಹೌದು. ಮರ್ಯಾದೆ ಗೆಟ್ಟಬೇಕಾದ ಸುತ್ತಕೊಂಡ ತಾಯಿ ಅಂತ ಹೋದ. ಮಾಸ್ತರ್ ನೀವೊಂದು ಮಾತು ಹೇಳಿದಿ, ಏನ್ರಿಪ್ಪ? ಅವು ದಿನ ಜಳಕ ಮಾಡಾಗ ಗಾಂಧಾರಿ ಕಣ್ಣು ಬಿಸ್ತಿದ್ದಳಂತ. ಹಾ ಹಾ ಹಾ. ಬಿಸ್ತಿದ್ರಿ ಮಲ್ಲು ಸರ್? ಜಳಕ ಮಾಡಾರ ಸರ್ ನೋಡ್ರಿ, ಕಾಟ ನಿಮ್ ಕೈಗೈತಿ. ಒಂದು ಕುಂಬಾರ ವಕೀಲ, ಅರಟಾಳ ವಕೀಲ ಇಲ್ಲಿ ಜಗಳ ನಡೆದೈತಿ ಅಂದ್ರ ನಮ್ಮ ನಾಗನೂರ್ ಮತ್ತು ಯಾವ್ರ ಇನ್ಚಾರ್ಜ್ದಾಗ ಸುರೇಶ್ ಮಾಸ್ತರ ಹುಣಸ್ಯಾದವ್ರು ಜಡ್ಜ್ ಆಗಿ ಕೂತೀರಿ. ಹೌದೌದು. ಜಳಕ ಮಾಡಾಗ ದಿನಾಲು ಕಣ್ಣು ಬಿಸ್ತಿದ್ರಪ್ಪ ಗಾಂಧಾರಿಪ್ಪ ಅಂದ್ರ ಗಂಡನ ಮಾತಿಗೆ ಅಥವಾ ಪ್ರತಿವರ್ತ ಹೆಣ್ಮಗಳಿಗೆ ಬೆಲೆ ಏನು ಉಳಿತಂಗಾರ? ಪಾತಿವರ್ತೆ ಹೆಣ್ಣಿನಲ್ಲಿ ಉಳಿತೇನ? ಏನಿದೆ? ಪ್ರಾರಂಭಿಕವಾಗಿ ಯಾವಾಗ ಧೃತರಾಷ್ಟ್ರನ ಮದುವೆ ಆದ, ನನ್ನ ಗಂಡ ನೋಡಲ್ಲ ಈ ಪ್ರಪಂಚ, ನಾನು ಯಾಕೆ ನೋಡ್ಬೇಕ, ನಾನು ಕುಟ್ಟಾಗಿರ್ಬೇಕಂತ ಅವತ್ತೇ ಕಣ್ಣಿಗೆ ಬಟ್ಟೆ ಕಟ್ಕೊಂಡಾಕಿ. ಅದಾದ ಮತ್ತ ದಿನ ಜಳಕ ಮಾಡಾಗ ಕಣ್ಣಿಗೆ ಬಟ್ಟೆ ಕಟ್ಕೋದೊಂದು ಬಿಚ್ಚುದು, ಮತ್ತ ಹೊರಗ ಅರಮನೆ ಒಳಗೆ ಬರಾಗ ಮತ್ತೆ ಬಿಚ್ಚುದು. ಅದೇನಾದಂಗತ್ ಮತ್ತ ನಾಟಕ ಮಾಸ್ತರ್ಗೆ ಹೇಳಿ ಗೊತ್ತಿಲ್ಲ. ಮಾಸ್ತರ ಎಟ್ಟದ ತಿರುಗಾಡಿ ಹೊಯ್ಯುದದ. ಇತಿಹಾಸ ತಿರುಗಿಸ ಬೇಡ್ರಿ, ಗೊತ್ತಿದ್ದ ಹೇಳ್ಬೇಕು. ಇವತ್ತು ಇತಿಹಾಸ ತಿರುಗಿಸ್ತನ ತಂದವ್ರಿಗೆ MP ಟಿಕೆಟ್ ಕೊಟ್ಟಿಲ್ಲ ಗೊತ್ತಿಲ್ಲ. ಸಮಾಜ ಬಹಳ ಬೇರಿಕೈತೆ ಹಾಲು ಅಂತ ಈ ಯೂಟ್ಯೂಬ್ದಾಗ ನೀವು ಯೂಟ್ಯೂಬ್ದವ್ರಿಗೆ ಹೇಳೋದೇನ್ರಿ, ನಮ್ಮ ಮಾತು ತಪ್ಪೋದ್ರ ತೆಗಿರಿ, ಕಟ್ ಮಾಡ್ರಿ. ನಿಮ್ಮಂತವ್ರದೆಲ್ಲ ಹಿಗ್ಗಿಸ್ತಾರತ್ತದ್ರಾಗ ಅವ್ರು ಯೂಟ್ಯೂಬ್ದವ್ರು ಹಿಗ್ಸಿದ್ರೆ ನಾಳೆ ಸಮಾಜದಿಂದ ನನ್ನ ಹಿಗ್ಗಿಸ್ತಾರೆ, ಹಿಗ್ಗಿಸ್ಬಿಡ್ತಾರೆ. ಗೊತ್ತಿಲ್ಲ. ಈ ಯೂಟ್ಯೂಬ್ದಾಗ ಯಾರ್ಯಾರು ಏನೇನು ಮಾತಾಡಿ ಎಟ್ಟೆರಡು ದಿವಸ ಹಿಗ್ಸ್ಯಾರ ಎಲ್ಲಾರ್ನು. ಏನೇನು ಆಗೈತೆ ಗೊತ್ತೈತಿ. ಹಂಗ ಸಮಾಜದೊಳಗ ಏನು ನಡೆದೈತಿ ಅದು ಹೇಳ್ರಿ. ಹೌದು. ನಿಮ್ಮದೇ ಆಗಿರ್ತಕ್ಕಂಥ ಒಂದು ಇತಿಹಾಸ ಮಾಡಕ್ ಹೋಗ್ಬೇಡ್ರಿ. ಹೌದು. ಒಂದು ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ ವಿನಂತಿ ಐತಿ, ದೊಡ್ಡವ್ರದಾರಿ ಇನ್ನರೇ ತಿಳಿಲಿ, ಆ ತಿಳುವಳಿಕೆ ನಿಮ್ಮಲ್ಲಿ ಬರ್ಲಿ. ಇರ್ಲಿ, ಹುಟ್ಟಿದವ್ರಿಗೆ ಬೆಳಗಾಕ ಕೂದಲು ಮಗನ ಅದೇನ್ ಹೇಳ್ಬೇಡ. ಮುತ್ತ ಬ್ಯಾಗ್ ಹಲ್ಬಿದ್ದಾರೆ, ಅದಕ್ಕೆ ಇರ್ಲಿ, ಅದು ಕರ್ಮಾನುಸಾರ ನಡೀದ. ಅವೆಲ್ಲ ವಿಚಾರ ಮಾಡಬೇಡ ವೈಯಕ್ತಿಕ ಆಗಿ. ಯಾವಾಗ ದುರ್ಯೋಧನಗ ಕೃಷ್ಣ ಪರಮಾತ್ಮ ಹೇಳಿಬಿಟ್ಟ, ಹೌದು ಕರೆಕ್ಟ್, ನಾನು ನನ್ನ ಮರ್ಯಾದೆಗಿರಿ ಅಂತ ತಿಳ್ಕೊಂಡ ನಾನು ಹಡದವನ ಮುಂದೆ ಹಿಂಗಾದ್ರ ಸರಿ ಅಲ್ಲ ಅಂತ ಏನ್ ಮಾಡಿದ, ಏನ್ರಿಪ್ಪ ಅಲ್ಲಿ ಬಿದ್ದಂತ ಬಾಳಿ ತೊಗಟಿಯನ್ನ ತನ್ನ ಮರ್ಯಾದೆಗೆ ಎತ್ತಬೇಕಂತ ಮುಚ್ಚಿಕೊಂಡು ಹೋಗಿ ಯಾವ ನೀನ್ ಹೇಳಿದಂಗ ಧರ್ಮರಾಜನಂತೆ ಕ್ವಾದೆ. ಕರೆ ಆತ ಮಾತ್ರ ಈ ಮಣ್ಣಿನ ಕಾಯ ವಜ್ರದ ಕಾಯ ಆಗೋ ಉಪಾಯ, ನಾನು ರಣಂಗಳದಾಗ ಭೀಮನು ಕೊಲ್ಲುವಂತ ಉಪಾಯ ಅದು ನಿನ್ನ ಬಲ್ಲೆ ಐತದಂತ ಹೇಳಬೇಕು. ಅದನ್ನ ನೀನೇ ಹೇಳ್ಬೇಕಂತ ತಿಳ್ಕೊಂಡ ತಾಯಿಗೆ ಶರಣಾಗತನಾದಾಗ ಅವಾಗ ತಿಳ್ಕೊಂಡ್ಲು, ಏನ್ರಿಪ್ಪ ಸತ್ಯವಂತ, ನೀತಿವಂತ, ಧರ್ಮವಂತ ಧರ್ಮರಾಜ ಹೇಳು ಮಾತು 100% ಸತ್ಯದಪ್ಪ. ಇವತ್ತ ಅವನ ಮಾತಿನೊಳಗೆ ಏನೂ ಮಿಥ್ಯೆ ಇಲ್ಲ ಅಥವಾ ಅಸತ್ಯ ಇಲ್ಲ, ಅಧರ್ಮ ಇಲ್ಲ, ಧರ್ಮವಂತನಾಗಿರ್ತಕ್ಕಂಥ ಧರ್ಮರಾಜನ ಮಾತು 100% ಸತ್ಯ ಅಂತ ತಿಳ್ಕೊಂಡ ಅವಾಗ ಮಗನಿಗೆ ಅಂದ್ರೆ ಹೆಂಗ ಬಂದಿಯಪ್ಪ ಹಿಂಗ ಬಂದಾಗ ಆಯ್ತು ಅವಶ್ಯ ಅಂತ ತಿಳ್ಕೊಂಡ ತಾನು ಎಂದ ನಡೆಯಾಕ ಬಂದ 101 ಮಂದಿಯನ್ನ ಕೌರವನ ಹಡದ ಈ ಪ್ರಪಂಚ ಮುಪ್ಪಾವಸ್ಥೆಯೊಳಗ ಬಂದ ಇಂದ ನಾಳೆ ಬಿದ್ದು ಹೋಗ್ತಕ್ಕಂತ ಮ್ಯಾಲಿಗೆ ಆಗೈತೆ ತಾಯಿ ಶರೀರ. ಅಂದ ಕಟ್ಟಿದಂಗೆ ಕಣ್ಣು ಇನ್ನೂ ತಕ ಕಟ್ಟಿಲ್ಲ, ಇದ್ರ ಹೆಂಗೈತೆ ಅಂತ ತಿಳ್ಕೊಂಡ ಗಾಂಧಾರಿ ಮಗನನ್ನ ಮುಂದೆ ನಿಂದ್ರಿಸಿ ತನ್ನ ಕಣ್ಣಿಗೆ ಕಟ್ಟಿರ್ತಕ್ಕಂತ ಪಟ್ಟಿ ಬಿಚ್ಚಿ ಮಗನನ್ನ ಅಂಗಾಲ್ ಹಿಡ್ಕೊಂಡು ನೆತ್ತಿ ಹಿಡ್ಕೊಂಡು ಅಂಗಾಲ್ ತಕ ಕಣ್ಣ ದೃಷ್ಟಿಯನ್ನು ಹಾಯಿಸ್ತಾಳ. ಎಲ್ಲೆಲ್ಲಿ ದುರ್ಯೋಧನನ ಶರೀರದ ಮೇಲೆ ಗಾಂಧಾರಿದ ದೃಷ್ಟಿ ಬೀಳ್ತದ ಅದೆಲ್ಲ ವಜ್ರದ ಕಾಯ ಅಂತ ಪುಣ್ಯಾತ್ಮರಿ. ಆಯ್ತಾಯ್ತಲ್ಲ, ವಜ್ರದ ಕಾಯ ಆಯ್ತ್ರಿಪ್ಪ. ಹೌದು, ಸುಮ್ಮಂಗ ಆಯ್ತಾಯ್ತ. ಅವಾಗ ಸಂಪೂರ್ಣ ದೃಷ್ಟಿ ಬಿಟ್ಟ ಮಗನನ್ನ ನೋಡಿ, ವಜ್ರದ ಕಾಯದ ಮಗನನ್ನ ನೋಡಿ ಏನಾಯ್ತು, ತಾಯಿ ಅಂಗಾಲ್ ಹಿಡ್ಕೊಂಡ ನೆತ್ತಿ ನೋಡಿ, ನೆತ್ತಿಯಿಂದ ಮರಳಿ ಅಂಗಾಲಕ್ಕೆ ಬರುವ ಹೊತ್ನ್ಯಾಗ ನಡಿನೊಳಗ ಕಟ್ಟಿರ್ತಕ್ಕಂತ ಮರ್ಯಾದೆಗೆ ಇದು ಬಾಳಿ ತೊಗಟಿ ಕಣ್ಣಿಗೆ ಬಿತ್ತು. ಅವಾಗ ಘಾತ ಆಯ್ತು ದುರ್ಯೋಧನ ಅಂತಕ್ಕಂತ ಮಾತು ತಾಯಿ ಅಲ್ಲಿ ಉಪಮಾತ ತೆಗಿತಲ್ಲ. ಯಾಕ ಅಂತಂದಾಗ ಅಲ್ಲೋ ಮರ್ಯಾದೆ ತಾಯಿ ಮುಂದಂದು ನೀನು ತಿಳ್ಕೊಂಡು ಇಲ್ಲಿ ಬಂದಿ, ಕರೆ ನಿನ್ನ ಜೀವನ ಅಲ್ಲೇ ಐತಲ್ಲೋ ದುರ್ಯೋಧನ ಅನ್ನತಕ್ಕಂಥ ಮಾತ ಘಾತ ಆಗಿ ಬಿಟ್ಟಿದ್ದು ಹೋಯ್ತು.
ರಣಂಗಳದಾಗ ಮರದಿವ್ಸ ಇದ್ದಿತ್ತು. ಹಾ ಹಾ ಅವಾಗ ನನ್ನ ದೇವ್ರ ಏನ್ ಮಾಡಿದ, ಏನ್ರಿಪ್ಪ? ನೀನ್ ನೋಡಿಲ್ಲ ಕಲ್ಮೇಶ್ ಮಾಸ್ತರ್ ಹೇಳಾಗ್ತದ ಆಗಳೆ ನನ್ನೇ ಕೇಳ್ತಿ ಮತ್ತ ಇಲ್ಲಿ ಹೊಡಿ ಅಂತ. ಹಾ ಹಾ ಎಲ್ಲಿ ಇಲ್ಲಿ ಭೀಮಗ್ ಏನಂದ, ಇಲ್ಲಿ ಹೊಡಿ ಇಲ್ಲಿ. ಹಿಂಗ್ ಹೊಡಿ ಅದ್ ಸೊನ್ನಿ ಯಾಕೆ ಹೊಡಿ ಅಂದ, ಯಾಕ್ರಿಪ್ಪ? ಅವನಲ್ಲಿ ಬೇದಿಲ್ಲ. ಹಾ ಹಾ ನೀವ್ ಹಿಂಗ್ ಹೊಡೆದಾಡಿ ಸಾಯ್ಬೇಡ್ರಿ ಓ ಮಕ್ಕಳ್ರಿ, ಅವ್ರಿಗೆ ಒಂದು 5 ಹಳ್ಳಿ ಕೊಡು, ಪಾಂಡವ್ರು ಆರಾಮ ಜೀವನ ಮಾಡೋರ್ದಾರ. ಹೌದು. ಎಲ್ಲ ನೀನೇ ಇಟ್ ಬಾ, 5 ಹಳ್ಳಿ ಪಾಂಡವ್ರು ಕೂಡ 5 ಬಂದಾರ ಸುಖದಿಂದ ಜೀವನ ಸಾಗಿಸ್ತಾರತ್ತ. ಕೃಷ್ಣ ಪರಮಾತ್ಮ ಹಿಂದ ಸಂಧಾನಕ್ಕೆ ಆದ್ರೆ ನಿನ್ನ ದುರ್ಯೋಧನ ಕೇಳಿಲ್ಲ, ಅಲ್ಲಿ ಇಲ್ಲಿ ಹೊಡಿ ಅಂತ ಹೇಳ್ಬೇಕಾಗ್ಯದ. ಹಿಂಗ ಹೇಳು ಮಾತ. ಹೌದು. ದೇವರಲ್ಲಿ ಭೇದತೆ ಏನು, ನಿನ್ನಲ್ಲಿ ನನ್ನಲ್ಲಿ ಭೇದತೆ. ನಮ್ಮಲ್ಲಿ ಕೌರವರು ಪಾಂಡವರು ಜುವ ಕೇಳ್ಕೊಂಬರ್ಗೈ, ಹಾ ಹಾ ಕೌರವರು ಪಾಂಡವರು ಪಗಡಿ ಆಟದಾಗ ಭೇದ ಮಾಡಿ ಸತ್ತು. ಹೌದು. ಹ? ಅದಕ್ಕಾಗಿ ಏನ್ ಮಾಡಿದ್ರು ಗೊತ್ತೇನ, ಅಲ್ಲಿ ಇಟ್ಕೊಂಡು ನಿನ್ನ ಮುಡಿ ಅನ್ಕತಕ ದುರ್ಯೋಧನಗ ಇಂತಲ್ಲಿ ಹೊಡೆದ್ರೆ ನಾವು ಸಾಯ್ತಾನಂತ ಕೃಷ್ಣ ಪರಮಾತ್ಮ ಸಂಧೆ ಮಾಡಿ ಹೇಳ್ತಾನ. ಹೇಳ್ತಾನೆ. ಹೌದು ಹೌದು. ಅವ ಭೇದ ಮಾಡಿಲ್ಲ, ಅವ ಉಳಿಸುದು ಧರ್ಮಕ್ಕೆ ಜಯ ನೀಡಬೇಕಾಗ್ಯದ. ದುಷ್ಟರ ಪರಿಪಾಲಕ ದುಷ್ಟರ ಒಂದ ನಿಗ್ರಹಿ ಶಿಷ್ಟರ ಪರಿಪಾಲಕನಾಗಿ ಪರಮಾತ್ಮ ಅವತಾರ ಎತ್ತಿ ಬಂದಾನ. ಅದಕ್ಕೆ ಹೇಳ್ತಾರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ತದಾತ್ಮನಾಂ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಹೌದು. ತದಾತ್ಮನಾಂ ಸೃಜಾಮಿ ಹಂ ಸಂಭಯಾಮಿ ಯುಗೇ 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 ಅಂತ. ಹೌದೌದು. ಎಲ್ಲಿ ಅಧರ್ಮ, ಎಲ್ಲಿ ಅಸತ್ಯ, ಎಲ್ಲಿ ಅನ್ಯಾಯ ನಶಿಸುತ್ತಾವ ಮುಳುಗುತ್ತಾವ, ಹೌದು. ಅವಾಗ ಧರ್ಮದ ಜೇಂಡಾ ಪಡಗಿಸಲಾಕ, ಸತ್ಯದ ಜಯಕಾರಕ್ಕಾಗಿ, ನ್ಯಾಯದ ಉದಯಕ್ಕಾಗಿ ನಾನು ಜನಿಸಿ ಬರ್ತಾನಂತ ಕೃಷ್ಣ ಪರಮಾತ್ಮ ಗೀತಾದಾಗ ಸ್ಪಷ್ಟ ಹೇಳ್ಯಾನ. ಹೌದು ಹೌದು ಹೌದು. ಹಿಂಗ ಯಾವ ನಿನ್ ಭಕ್ತ ಹೇಳ್ಯಾನ, ಯಾ ಹೇಳ್ಯಾನ್ರಿಪ್ಪ? ನಿನ್ನನ್ನ ಬಹಳ ವಿಚಾರದಾಗ ತಿಳ್ಕೊಂಡು ನಾವು ಮಾತಾಡಕ್ತಿದೀವಿ ಸರ. ಹೌದು. ಒಳ್ಳೆಯ ಒಂದು ಶ್ರೇಷ್ಠವಾಗಿರತಕ್ಕಂತ ನೂರಾರು ಸಾವಿರಾರು ಮಂದಿಗೆ ಸಾಹಿತ್ಯವನ್ನ ಹರಿದು ಹಂಚಿಕೊಂಡು ಉಣ್ಣುವಂತ ಒಬ್ರು ಶ್ರೇಷ್ಠ ಕಲಾವಿದರನ್ನು ತಿಳ್ಕೊಂಡ ಹೌದು. ಹಿಂಗ ತಪ್ಪು ಮಾತಾಡಕ್ ಹೋಗ್ಬೇಡ್ರಿ. ಕೃಷ್ಣ ಪರಮಾತ್ಮ ಭೇದ ಮಾಡಾವಿತ್ತಂದ್ರ ಹಾ ಹಾ ಕೂಡಿದ ಮಂದ್ಯಾಗ ದ್ರೌಪದಿ ವಸ್ತ್ರಾಭರಣ ಆಗಬೇಕಾರ ಕೊಟ್ಟಾವೆ ಅವ ನಮ್ಮ ದೇವ್ರು. ಯಾರು ಕೊಟ್ರು? ಹೌದು. 3 ಮಂದಿ ಆಚಾರ್ಯ ಕೂತರು, 5 ಮಂದಿ ಗಾಂಡಗಳು ಕೂತರು, 106 ಮಂದಿ ಕೌರವರು ಇದ್ರು. ಇದ್ರು. ಇವ್ರೆಲ್ಲಾರು ಭಕ್ತರಪ್ಪ ಅಂತಂದ್ರ ಅಲ್ಲಿ ಆಕಿ ಅಪಮಾನ ಆಗ್ಬೇಕಾದ್ರ ಅಲ್ಲ. ನೀವು ವಿಚಾರ ಮಾಡ್ರಿ, ಮಲ್ಲು ಸರ ಒಬ್ಬಕ್ಕಿ ಅಂದ್ರ ದ್ರೌಪದಿ ಬಂದ್ರ ಪಾಂಡವ್ರ ಅಂದ್ರ ಅಣತಾಮ್ರ ಹೆಂಡ್ತಿನಲ್ಲ, ಹೌದು ಹೌದು. ಅಣತಾಮ್ರ ಹೆಂಡತಿ ಸೀರಿ ಸೆಳಿತಾರಪ್ಪ ಅಂದ್ರ ಮತ್ ಇವ್ರು ಭಕ್ತರೊಳ್ದಂಗ ಇವರಲ್ಲಿ ಧರ್ಮ ಅನ್ನೋದು ಹೆಂಗ್ರಿ? ನೋಡ್ಕೊಂಡ್ ಸುಮ್ಕೊಂಡ್ರದ ಬೇರೆ ಯಾರೆಲ್ಲ ಬೇಡ್ರಿ. ಹಾ ಹಾ ಈಗ ಸಂಗಪ್ಪನ ನಿಂತ ಹಾಡಕತ್ತಾನ, ಅವನ ಜೊತೆಗೆ ಜವಳು ಕೊಡೋ ಕಲ್ಮೇಶ್ ಮಾಸ್ತರ ಅದಾನ. ಅವನಿಗೆ ನಾನು ಒಬ್ಬ ಸಣ್ಣ ತಮ್ಮ 3 ಮಂದಿ ಇದ್ದಂಗ. ಇದ್ದಂಗಿದ್ದ ಇದ್ರೊಳಗ ಒಬ್ಬ ಇಬ್ರು ಕೂಡಿಕೊಂಡು ಅಣ್ಣನ ಹೆಂಡತಿ ಸೀರಿ ಸೆಳಿದಪ್ಪ ಅಂದ್ರ ಇದ ನೋಡ್ಕೊತ ಕುಂಡ್ರದ ಅಥವಾ ಸೆಳ್ಯಾಕ ಹಚ್ಚಿ ಹಿಂಗ ಅವಮಾನ ಮಾಡ್ರೆ ಮಲ್ಲ ಫನಿ ಕೇಳಿಸ್ಕೊಡಪ್ಪ ಅಲ್ಲ. ಹೌದು. ಹೇಳ್ರಿ ಮತ್ತ ಬೇರೆ ಯಾರಲ್ಲೈತಿ? ನಮ್ಮ ನಿಮ್ಮಲ್ಲಿ ಭಕ್ತರಲ್ಲೈತಿ, ದೇವರಲ್ಲಿಲ್ಲ. ನೋಡಿದ ಒಬ್ಬ ಕೂಡಿದ ಮಂದ್ಯಾಗ ಹೆಂಡತಿಗೆ ಅಡ ಹಚ್ಚಿ ಇಂತಾದ ಮಾಡಾಕತ್ಯಾರಪ್ಪ ಅಂದ್ರ ಇವ್ರು ಎಷ್ಟು ನಾಲಾಯಕದಾರಲ್ಲ ತಿಳ್ಕೊಂಡ ನನ್ನ ದೇವರ ಕೃಷ್ಣ ಪರಮಾತ್ಮ ಸೀರಿ ಕೊಟ್ಟಾನಲ್ಲಿ ಸೀರಿ. ಹೌದು ಹೌದು ಹೌದು. ಭೇದ ನಮ್ಮಲ್ಲಿ ಭಕ್ತರಲ್ಲಿ, ದೇವರಲ್ಲಿ ಎಲ್ಲಿ ಭೇದ ಕೇಳ್ಕೊಳ್ಳೋಣ? ದೇವರಲ್ಲಿ ಭಕ್ತರಲ್ಲೈತೆ. ಹತ್ತಿರಲ್ಲೈತಿಯ ಸರ್ ವಿಷಯ ಮಾತಾಡಕತ್ತಾರೆ. ಪಂಚವ 12 ವರ್ಷ ದುಡ್ದಲತ್ತ, ಮಗ ಕೊಡ್ಲಿಲ್ಲ, ಕಣಬಾಯಿ ಕೊಡ್ಲತ್ತ. ನಿಂಗಪ್ಪ ಮಾಸ್ತರ್ ಹಾಡಾಕ್ ಬಂದನ, ಜಾಕೀರ್ ಸಾಬ್ ರೊಕ್ಕ ಕೊಡಿರತ್ತ. ಹಾ ದೇವ್ರದ ಗತ್ ಹೆಂಗತಿ ಗೊತ್ತನ? ಹೆಂಗ್ರಿಪ್ಪ? ಸಾವು ಸೋನಾರ್ಕ ಏಕ್ ಲಾವಾರ್ಕ ಏನಂದ್ರ ಏನ್ರಿಪ್ಪ? 1600 ಏಟತ್ತ. ದೇವ್ರದ್ ಒಂದ ಏಟ. ಇವ ನನಕಿಂತ ಮುಂದೆ ಹೊಂಟಪ್ಪ. 1600 ಏಟಂತ. ಹೌದು. ಕಂಬಾರಂದು ಒಂದೇ ಏಟಂತ. ಹೆಂಗ್ ಬೇಕ್ ಹಂಗ ಕೆಬ್ಬಣ ಹಿಗ್ತತಿ, ತಿಳಿತತಿಲ್ಲ? ವಿಷಯಗಳನ್ನ ಸರ್ ಮಾತಾಡ್ರಿ, ಚಂದ ಮಾತಾಡ್ರಿ. ದೇವ್ರ ಮಾಡೋದು ಕೆಲಸ ಹೆಂಗೈತಿಪ್ಪ ಅಂತಂದ್ರ, ಮ್ಯಾನ್ ಜಜ್ಮೆಂಟ್ ಈಸ್ ಸಡನ್ಲಿ ಅಂತ, ಗಾಡ್ ಜಜ್ಮೆಂಟ್ ಇದು ಥಿಂಕಿಂಗ್ ಜಜ್ಮೆಂಟ್ ಅಂತ. ಏಪಾ ಫೋನ್ ಆ ಕಡೆ ಒಯ್ಯೋ ಸಾಹೇಬ.